ಸರ್ಕಾರಿ ಪ್ರೌಢಶಾಲೆ ಅಡಕಿ, ತಾಲೂಕಾ ಸೇಡಂ, ಜಿಲ್ಲಾ ಕಲಬುರಗಿ. 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ದಿನಾಂಕ 13/3/2026ರಂದು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ನೆಚ್ಚಿನ ಮಾರ್ಗದರ್ಶಕರು ಮತ್ತೆ ನನ್ನ ತುಂಬಾ ಈ ಒಂದು ಶಾಲೆಗೆ ಬರುವುದಕ್ಕೆ ಪ್ರಮುಖ ಕಾರಣ ವ್ಯಕ್ತಿಯಾದಂತ ಸರ್ ಅವರಿಗೆ ನಾನು ನೆನೆಸ್ಕೊತೀನಿ. 1 ವರ್ಷ ಆಯ್ತು ನಮ್ಮ ಭೇಟಿ. ಮತ್ತೆ ನನಗೆ ಆ ದೇವರು ಆ ಭಾಗ್ಯ ಒದಗಿಸಿಕೊಟ್ಟನ ಅವರನ್ನು ನೇರವಾಗಿ ಮಾತಾಡೋದಕ್ಕೆ ಮತ್ತು ನನ್ನ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳೋದು. ಅದೇ ರೀತಿ ನನ್ನ ಸಹೋದರಿಯಾದಂತ ಆರತಿ ಮೇಡಮ್ ಅವರು ಯಾವಾಗಲೂ ಹೆಗಲ ಮೇಲೆ ಕೈ ಹಾಕೊಂಡು ಬಹಳ ಆತ್ಮೀಯತೆಯಿಂದ ಅವರು ನಮಗೆ ಮಾರ್ಗದರ್ಶನ ಮಾಡ್ತಾ ಬಂದಾರ. ಇವತ್ತು ನನ್ನ SSLC ಮಕ್ಕಳ ಒಂದು ನೋಡಲ್ ಅಧಿಕಾರಿಗಳು ಕೂಡ ಅವ್ರು ಆಗ್ಯಾರ ಅನ್ನೋದಕ್ಕೆ ನಂಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಹೋದ್ಸಲ ಬಂದಾಗ ಹೇಳಿದ್ದೆ, ನಮ್ಮ ಸೇಡಂ ತಾಲೂಕಿನಲ್ಲಿ ಸುಮಾರು 6-7 ಜನ ಸಮಾಜ ವಿಜ್ಞಾನ ಶಿಕ್ಷಕರು ಮುಖ್ಯ ಗುರುಗಳು ಆಗಿದ್ದು ನಮ್ಗೆ ಹೆಮ್ಮೆ ಅದ ಅಂತ ಹೇಳಿ. ಸಮಾಜ ವಿಜ್ಞಾನ ಅಂದ ತಕ್ಷಣ ಮಕ್ಕಳಲ್ಲಿ ಕೆಲವೊಂದು ಕೆಟ್ಟ ವಿಚಾರಗಳು ಇವೆ, ಅದು ಯಾಕೋ ಗೊತ್ತಿಲ್ಲ. ಆದ್ರೆ ಆ ಸಮಾಜ ಇವತ್ತು ಕೆಡ್ಲಕತ್ತದ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ನಮ್ಮ ನಡತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾನು ಈ ಶಾಲೆಗೆ ಬಂದು ಮಕ್ಕಳು ಎಷ್ಟು ಅಭಿವೃದ್ಧಿ ಆಗ್ಯಾರೋ ಗೊತ್ತಿಲ್ಲ, ಆದ್ರೆ ನಾನು ಮಾತ್ರ ಬಹಳ ಬದಲಾವಣೆ ಆಗ್ಯಾರ. ನನಗೆ ಬಹಳ ಕಲಿಕೆ ಆಗ್ಯದ. ಒಂದು ಶಾಲೆಯ ಮುಖ್ಯ ಗುರುಗಳಾಗಿದ್ದು ತುಂಬಾ ಸಂತೋಷದಿಂದ ನನಗೆ ಇರುವಂತ ಸ್ಥಳ ಬಿಟ್ಟು ನಾನು ಇಲ್ಲಿ ಬಂದಾಗ ನನಗೆ ಅದಕ್ಕೆ ಗೈಡ್ ಮಾಡಿದವರೇ ನನ್ನ ಹಿರಿಯ ಅಧಿಕಾರಿಗಳಾದಂತ ಆಗ BO ಸರ್ ಆಗಿದ್ರು. ನೋಡಿ, ಒಬ್ಬ ಅಧಿಕಾರಿ ನಮಗೆ ಸರಿಯಾದ ಮಾರ್ಗದರ್ಶನ ತೋರಿಸಿದರೆ ಎಂತ ಒಂದು ಪ್ರತಿಭೆ ಹೊರಗೆ ಬರ್ತದ ಅನ್ನೋದಕ್ಕೆ ಪ್ರಮುಖ ಸಾಕ್ಷಿನೇ ನಾನು. ಅದಾದ ನಂತರ ನನ್ಗೆ ಕೃಷ್ಣಪ್ಪ ಸರ್ ನನ್ಗೆ ಪರಿಚಯನೇ ಇರಲಿಲ್ಲ. ಆದಾಗ ನೋಡಿದಾಗ ಅವ್ರ ಬಗ್ಗೆ ನನಗೆ ಬಹಳಷ್ಟು ಮಿಸ್ಗೈಡ್ ಮಾತುಗಳೇ ಇತ್ತು. ಏನು, ಅವ್ರು ಬಹಳ ಕೆಟ್ಟವರ, ಅವ್ರು ಬೈತಾರ, ಅವ್ರು ಅಂತಾರ ಅನ್ನೋ. ಇವತ್ತು ನಾನು ಕಂಡ್ಕೊಂಡು ಹಾಗೆ ಸುಮಾರು 6 ವರ್ಷ ಆಯ್ತು ಈ ನಾ ಶಾಲೆಗೆ ಬಂದು. ಈಗ ನಾವು ಹಳೆಯವರು ಉಳಿದಿದ್ದು ಇಬ್ರೇ, ಒಂದು ಕನ್ನಡ ಮೇಡಮ್, ಒಂದು ನಾನು. ಈಗಾಗಲೇ ಕನ್ನಡ ಮೇಡಮ್ ಅವರು ಕೂಡ ಈ ಶಾಲೆ ಬಿಟ್ಟು ನಮಗ ಬೇರೆ ಶಾಲೆಗೆ ವರ್ಗಾವಣೆಯಾಗಿ ಹೋಗ್ತಾರೆ. ಇದು ನಮ್ಗೆ ಬಹಳ ದುಃಖದ ವಿಷಯ. ಆದ್ರೂ ಕೂಡ ಅನಿವಾರ್ಯ ಹೋಗ್ಲೇಬೇಕು. ಮುಂದೊಂದು ದಿನ ನಾವು ಕೂಡ ಹೋಗ್ತೀವಿ. ಅದ್ರ ಜೊತೆಗೆ ನಾನು ನನ್ನ ಶಾಲೆಯ ಒಂದು ವರ್ಷದಲ್ಲಿ ನಡೆದಂತ ಕಾರ್ಯಕ್ರಮದ ವರದಿಗಳನ್ನು ಹೇಳಲೇಬೇಕು. ಯಾಕೆಂತಂದ್ರೆ ಆ ಒಂದು ಹೆಜ್ಜೆ ಇಟ್ಟಂತ ಈ ಶಾಲೆಯ ಮುಖ್ಯ ಗುರುಗಳು ಶ್ರೀ ಕೃಷ್ಣಪ್ಪ ರೆಡ್ಡಿ ಸರ್. ಅವರ ವ್ಯಕ್ತಿ ನೋಡೋದಕ್ಕೆ ಭಾಷೆ ಹೊರಟಾಗಿರ್ಬಹುದು, ಆದರೆ ಅವರ ಮನಸ್ಸು ಬಹಳ ಪರಿಶುದ್ಧವಾದದ್ದು. ಹಗಲು ರಾತ್ರಿ ಈ ಸಲ SSLC ಮಕ್ಕಳಿಗಾಗಿ ಮನೆ ಹೋದಂತ ಯಾವ್ದಾದ್ರು ಶಿಕ್ಷಕರು ಹರ ಅಂತಂದ್ರೆ ಅದು ನನ್ನ ನೆಚ್ಚಿನ ಸಹೋದರ ಕೃಷ್ಣಪ್ಪ ರೆಡ್ಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಆರ್ತಿ ಮೇಡಮ್ ಅವ್ರದ್ದು ಬೆಳಗನೆ ಅದ, ದೊಡ್ಡ ಒಂದು ತಂಡನೇ ಅದ ನಮ್ಮ ಸೇಡಂಕ. ಎಲ್ಲ ಮುಖ್ಯ ಗುರುಗಳ ಟೀಮ್ ಅದ. ಅವ್ರು ಫೋನ್ ಹಚ್ಚಿದಾಗ ಹೇಳ್ತಿದ್ರು, ಮೇಡಮ್ ಎಲ್ಲಿದ್ರಿ ಅಂದ್ರು. ಮೇಡಮ್ ಅವರು ಮದುವೆ ಕಾರ್ಯಕ್ರಮದಲ್ಲಿ ಇರ್ತಿದ್ರು. ಆದ್ರೆ ನಮ್ ಸರ್ ನಮ್ ಶಾಲೆ ಒಳಗೆ ಇರ್ತಿದ್ರು. ಶಾಲೆ ಒಳಗೆ ಯಾಕೆ ಇರ್ತಿದ್ರು ಅಂದ್ರ ಅವ್ರ ಮನೆ ಮಕ್ಕಳ ಕೆಲ್ಸಕ್ಕಲ್ಲ, ಈ ಶಾಲೆಯ ಮಕ್ಕಳ ಒಂದು ಇದಕ್ಕಾಗಿ ಅವರು ಪಣ ತೊಟ್ಟಿದ್ರು. ಅದಕ್ಕಾಗಿ ಇವತ್ತು ಭೌತಿಕ ಸೌಲಭ್ಯಗಳು ಬಹಳಷ್ಟು ಮಾಡಿ ಕೊಟ್ಟಿದ್ದಾರೆ ಅಂತ ನಾನು ಬಹಳ ಹೆಮ್ಮೆಲಿಂದ ಹೇಳ್ತೀನಿ. ಅದಕ್ಕಾಗಿ ಗಾಂಧೀಜಿಯವರು ಹೇಳಿದ ಒಂದು ಮಾತು ನನಗೆ ನೆನಪು ಬರ್ತದ, 7 ಸಾಮಾಜಿಕ ಪಾಠಕಗಳು ಅಂತ. ಅವು ನಿಮ್ಗೆ ಅರ್ಥ ಆಗ್ತದೋ ಆಗಲ್ಲ ಗೊತ್ತಿಲ್ಲ, ಆದ್ರೆ ಹೇಳಕ್ಕೆ ಇಷ್ಟಪಡ್ತೀನಿ. ತತ್ವರಹಿತ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮ ಸಾಕ್ಷಿ ಇಲ್ಲದ ಸಂತೋಷ, ಚಾರಿತ್ರ್ಯವಿಲ್ಲದ ಶಿಕ್ಷಣ, ನೀತಿ ಇಲ್ಲದ ವ್ಯಾಪಾರ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗವಿಲ್ಲದ ಪೂಜೆ. ಬಹುಶಃ ನನ್ನ ಒಂದು 29-30 ವರ್ಷ ಒಂದು ಸರ್ವಿಸ್ ನಲ್ಲಿ ಈ ಶಾಲೆಯಲ್ಲಿ ಬಂದು ಕಲ್ತಿದ್ದೆ ನಾನು ಹೆಚ್ಚು. ಎಷ್ಟು ಕಲ್ತೀನಿ ನಾನು ಅಂತಂದ್ರೆ ಇವಾಗ ನಾನು ಎಲ್ಲಿ ಹೋಗಿ ಬಿಟ್ಟರು ಕೂಡ ನಾನು ಆರಾಮಾಗಿ ನೌಕರಿ ಇನ್ನ 7 ವರ್ಷ ನಾನು ಮಾಡಿ ಬರ್ತೀನಿ. ಅದಕ್ಕೆ ಕಾರಣ ಈ ಶಾಲೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಕುವೆಂಪು ಅವರು ಹೇಳಿದಂತ ಒಂದು ಮಾತು, ನೀನು ಏನಾದರೂ ಆಗು ಮೊದಲು ಮಾನವನಾಗು ಅನ್ನೋ ವಿಷಯ ನಮ್ಮ ಸಮಾಜ ವಿಜ್ಞಾನ ಹೇಳ್ಕೊಡ್ತಾರೆ. ಆ ಸಮಾಜ ವಿಜ್ಞಾನಕ್ಕಾಗಿ ನಾನು ಪಟ್ಟಂತ ಕಷ್ಟ ಅಷ್ಟಿಷ್ಟಲ್ಲ. ಬೆಳಗ್ಗೆ ನಾನು ಇದೇ ಊರಲ್ಲಿ ಮನೆ ಮಾಡ್ಕೊಂಡು ಇದ್ದಿದ್ದ ಕಾರಣ ನಾನು ಯಾವುದು ಸೌಲಭ್ಯ ಇಲ್ಲ ಅಂತಿಲ್ಲ. ನನಗೆ ಒಂದು ಗುರಿ ಇತ್ತು. ಹೈಸ್ಕೂಲ್ ಬಂದೀನಿ ಅಂತಂದ್ರೆ, ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಗೆ ಬಂದೀನಿ ಅಂತಂದ್ರೆ ಒಂದೇನಾದ್ರೂ ಸಾಧಿಸ್ಬೇಕು ಅನ್ನೋದು ಹಠ ಇತ್ತು ನನಗೆ. ಕೃಷ್ಣಪ್ಪ ಸರ್ ಅವರಿಗೆ ಯಾವ ರೀತಿ ಹಠ ಇದೆ ಅದೇ ರೀತಿ ನನಗ ಹಠ ಇತ್ತು.
ಆದ್ರೆ ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅಂದ್ರೆ ನನ್ನ ತಾಳ್ಮೆ ಅವ್ರಿಗೆ ಬಂದಿದೆ. ಇವತ್ತು ಹೆಡ್ ಮಾಸ್ಟರ್ಗಳಿಗೆ ಎಷ್ಟೊಂದು ತೊಂದರೆ ಅದ ಅಂತಂದಾಗ ಅವ್ರು ಹೇಳ್ತಾರೆ, ಅಕ್ಕ ನೀನೇ ಹೇಳಿದ್ದಲ್ಲ ಆ ಮಾತು, ಇವತ್ತು ನಿನಗೆ ಅಷ್ಟೊಂದು ಸಿಟ್ಟು ಅಂತ ಕೇಳ್ತಾರೆ ಅವ್ರು. ಅದು ಸರ್ ಅಲ್ಲಿ ಕಂಡ್ಕೊಂಡಂತ ಬದಲಾವಣೆ. ಹಾಗಾಗಿ ಅವರು ಇವಾಗ ಅವರಲ್ಲಿರುವಂತ ಗಟ್ಟಿತನ ನನಗೆ ಬಂತು. ಇದು ನನ್ನ ಮೇಲೆ ಅವ್ರು ಬೀರಿದಂತ ಪ್ರಭಾವ. ಇವತ್ತು ಎಂತ ಕಷ್ಟ, ಯಾವುದೇ ಎಷ್ಟೇ ಅವಮಾನ ಆದ್ರೂ ಕೂಡ ಸಹಿಸುವಂತ ಶಕ್ತಿ ನನ್ನಲ್ಲಿ ಬಂತಾರೆ ಅಂತ ಹೇಳ್ತಾ ಈ ಶಾಲೆಯಲ್ಲಿ ಆದಂತ ಅಭಿವೃದ್ಧಿ ಬಗ್ಗೆ ಹೇಳಕ್ಕೆ ಒಂದು ಜನವರಿಯಲ್ಲಿ ನಾವು ಜೂನಲ್ಲಿ ಮೇ 28 ನಮ್ಮ ಶಾಲೆ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಮ್ಮ ಶಾಲೆ ಪ್ರಾರಂಭೋತ್ಸವವನ್ನು ನಾವು ತಳಿರು ತೋರಣದೊಂದಿಗೆ ಮಕ್ಕಳನ್ನು ಸ್ವಾಗತಿಸಿಕೊಂಡೆವು. ಅದರಲ್ಲಿ ನಮ್ಮ ಈ ಸಲದ ದಾಖಲಾತಿ 2075 ದಾಖಲಾತಿ ಆದ್ರೆ 275 ದಾಖಲಾತಿ ಆದ್ರೆ 240 ಮಕ್ಕಳ ಹಾಜರಾತಿ. ನನಗೆ ನನ್ನ ಶಾಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ. ನನ್ನ ಮಕ್ಕಳ ಬಗ್ಗೆ ನನಗೆ ತುಂಬಾ ಆತ್ಮವಿಶ್ವಾಸ ಇದೆ. ಕೆಲವೊಂದು ಮಕ್ಕಳು ಮಾಡಿರ್ಬೋದು, ಆದ್ರೆ ಅದು ಯಾವುದನ್ನು ನಾನು ತಲೆಗೆ ಹಚ್ಕೊಂಬೋದಿಲ್ಲ. ಇನ್ನ ನಮ್ಮ ಶಾಲೆ ಏನಂದ್ರೆ ಪ್ರತಿಯೊಂದು ಶಾಲೆಯಲ್ಲಿ ಸೌಲಭ್ಯಗಳಿವೆ, ಆದ್ರೆ ನಮ್ಮ ಒಂದು SDMC ಒಬ್ಬರ ಸಹಕಾರದಿಂದ ಈ ವರ್ಷ ನಮ್ಮ ಶಾಲೆಗೆ ಉತ್ತಮ SDMC ಅಂತ ಪ್ರಶಸ್ತಿ ಕೂಡ ನಮ್ಮ ಶಾಲೆಗೆ ಬಂದಿದೆ. ಅದು ನಮ್ಮ ಹೆಮ್ಮೆ. ಯಾಕಂದ್ರೆ ಒಂದು ಶಾಲೆ ಅಭಿವೃದ್ಧಿಗೆ ಕೇವಲ ಶಿಕ್ಷಕರು ಕಾರಣ ಅಲ್ಲ, ಅದ್ರ ಜೊತೆಗೆ SDMC ಪಾತ್ರ ಕೂಡ ಬರ್ತದೆ. ನಮ್ಮ SDMC ಅವರು ಉತ್ತಮವಾದಂತ ಒಂದು ಸಹಕಾರ ಕೊಡೋದ್ರಿಂದ ನಮ್ಮ ಒಂದು ಶಾಲೆಗೆ ಉತ್ತಮ SDMC ಅಂತ ಕೂಡ ಬಂದಿದೆ. ಆನಂತರ ಈಗೋ ಕ್ಲಬ್ ನಲ್ಲಿ ನಮ್ಮ ಶಾಲೆಗೆ ಮೊದಲೇ ನಮ್ಮ ಕೃಷ್ಣಪ್ಪ ರೆಡ್ಡಿ ಸರ್ ಅವರು ಎಂದು ಈ ಶಾಲೆಗೆ ಬಂದಿರೋ ಅಂದಿನಿಂದ ಅವರು ಶಾಲೆಯ ಪರಿಸರದ ಬಗ್ಗೆ ಉತ್ತಮವಾದಂತಹ ಕಾಳಜಿ ಹೊಂದಿದಂತ ವ್ಯಕ್ತಿಯವರಾಗಿದ್ದರು. ಇವತ್ತು ಈ ವರ್ಷ 25,000 ಸಸಿಗಳನ್ನು ಮತ್ತೆ ತಂದಿದ್ದು ನಮ್ಮೆಲ್ಲರ ಹೆಮ್ಮೆ. ಜೋರಾಗಿ ಚಪ್ಪಾಳೆ. ಅವ್ರ ಬಳಿ ಹಠ ಬಹಳ ಏನೇ ನೋಡಿ. ಇವತ್ತೇ ನನ್ ಬೆಳಿಗ್ಗೆ ಒಂದು ಮಾತು ಹೇಳಿದ್ರು, ಏನಂತಂದ್ರೆ ನಾನು ಒಳಗೆ ಬಂದಿದ್ದಿಲ್ಲ, ನೀವು ಬರ್ರಿ ಮೊದಲು ಅಂತ ಹೇಳಿ ನನಗೆ ಚೇರ್ಗಳನ್ನು ತೋರಿಸಿದ್ರು. ಯಾಕೆ ಸರ್ಗೆ ಚೇರ್ ತೋರಿಸ್ಬೇಕಂತೀನಿ ಅಂತ. ಅದು ಬೇರೆಯೊಬ್ರ ಬಳಿ ಇತ್ತು, ಅದು ನಾನು ಬಂದು ಬರ್ಬೇಕು ಅಷ್ಟೇ. ಅದು ಮುಂದಿನೇನು ಪ್ರಶ್ನೆ ಅಂದ್ರೆ ನಾವು ಕೆಲವೊಂದು ಸಂದರ್ಭದಾಗೆ ಹಠ ಬೇಕು. ಹಠ ಎಂತ ಹಠ ಇರಬೇಕು, ನಾನು ಅಭಿವೃದ್ಧಿ ಆಗ್ಬೇಕು, ಇನ್ನೊಬ್ಬರಿಗೆ ಅದು ಅನುಕೂಲ ಆಗ್ಬೇಕು ಅಂತ ಹಠವನ್ನು ತೊಟ್ಟಿದಂತ ವ್ಯಕ್ತಿಗೆ ಪಡೆದಿದ್ದು ನಮ್ಮ ಹೆಮ್ಮೆ ಅಂತ ನಾನು ಹೇಳಕ್ ಮಾಡ್ತೀನಿ. ಆಮೇಲೆ ನಮ್ಮ ಶಾಲೆಗೆ 2024-25 ಬರೇ ಭೌತಿಕ ಸೌಲಭ್ಯ ಈ ಸಲ ಎಷ್ಟು ಬದಲಾವಣೆ ಆಗಿದೆ ಅಂತಂದ್ರೆ ಸುಣ್ಣ ಬಣ್ಣ ಆಯ್ತು ಈ ಸಲ ನಮ್ಮ ಶಾಲೆಗೆ. ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡಿದಾಗ ಒಂದು ಬದಲಾವಣೆ ಇರ್ತಿತ್ತು, ಆದ್ರೆ ಈ ಸಲ ಅಕ್ಷರ ಬರವಣಿಗೆಯೊಂದಿಗೆ ನಮ್ಮ ಶಾಲೆ ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿದೆ. ಇದು ನಮ್ಮ ಸೇಡಂ ತಾಲೂಕಿನಲ್ಲಿ ಅತ್ಯುತ್ತಮ ಶಾಲೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಅದೇ ರೀತಿ ಈ ಸಲ ಉಚಿತ ಆರೋಗ್ಯ ತಪಾಸಣೆ ಜೊತೆಗೆ NMMS ಎಕ್ಸಾಮ್ ನಲ್ಲಿ 10 ವಿದ್ಯಾರ್ಥಿಗಳು 8ನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಅವರು ಪರೀಕ್ಷೆ ಬರೆದಿದ್ದಾರೆ. ಅಂದ್ರೆ ಕೇವಲ ನಾವು ಓದಿಗಾಗಿ ಅಷ್ಟೇ ಅಲ್ಲ, ಬೇರೆ ಕಾಂಪಿಟೇಷನ್ ಎಕ್ಸಾಮ್ ಕೂಡ ನಮ್ಮ ಶಾಲೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ಕರಾಟೆ ಇವತ್ತು ಸಮಾಜದಲ್ಲಿ ಹೇಗೆ ಆಗುತ್ತಿದೆ ಅಂತಂದ್ರೆ ಬೇನೆ ಎದ್ದು ಹೊಲ ಬೈದಂತೆ ಆಗುವಂತ ಪರಿಸ್ಥಿತಿ ನಡೆದಿದೆ. ತಂದೆ ಮೇಲೆ ಮಕ್ಕಳಿಗೆ ವಿಶ್ವಾಸ ಇಲ್ಲ, ಮಕ್ಕಳ ಮೇಲೆ ತಂದೆಗೆ ವಿಶ್ವಾಸ ಇಲ್ಲ. ಇನ್ನ ಪೋಷಕರಂತೂ ಮಕ್ಕಳು ಏನ್ ಮಾಡ್ತಿದ್ದಾರಂತ ಹೇಳ್ತಾನೆ ಇಲ್ಲ. ಅದನ್ನೆಲ್ಲ ಶಿಕ್ಷಕರ ಕಡೆ ಪಟ್ಟು ಮಾಡಿ ಶಿಕ್ಷಕರೇ ತಪ್ಪುಗಾರನಾಗಿ ಇವತ್ತು ಸಮಾಜ ಮಾಡ್ತಿದೆ. ಆದ್ರೆ ಅದಕ್ಕೆ ನಮ್ಮಲ್ಲಿ ಸ್ವಯಂ ರಕ್ಷಣೆಗಾಗಿ ಕರಾಟೆ ತರಬೇತಿ ಕೂಡ ನಮ್ಮ ಶಾಲೆಯಲ್ಲಿ ನಮ್ಮ ವೇದಿಕೆಗಳು ಕೊಡಿಸುತ್ತಿದ್ದಾರೆ. ಅದೇ ರೀತಿ ಕಿಶೋರಿ ಕ್ಲಬ್ ನಲ್ಲಿ ಇರುವಂತ ವಿಷಯ ಸ್ವಯಂ ರಕ್ಷಣೆ. ನಮ್ಮಲ್ಲಿ ಯಾವುದೋ ಅಸ್ತ್ರ ಇಲ್ಲ ಅಂತಂದ್ರೆ ನಮ್ಮಲ್ಲಿ ಇರುವಂತ ಒಂದು ಗುಂಡು ಪಿನ್ನಿನಿಂದ ನಾವು ಸ್ವಯಂ ರಕ್ಷಣೆ ಮಾಡಿಕೊಳ್ಳಬಹುದು ಅನ್ನೋದು ಆ ಕಿಶೋರಿ ಕ್ಲಬ್ ನಲ್ಲಿ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದು ಕೂಡ ನಮ್ಮ ಸ್ವಯಂ ರಕ್ಷಣೆ, ಅದು ನಮ್ಮ ಶಾಲೆಯಲ್ಲಿ ನಡೀತಾ ಇದೆ. ಅದೇ ರೀತಿ SSLC ಆದ ನಂತರ ಎಷ್ಟೋ ಮಕ್ಕಳಿಗೆ ನಿಜ ಹೇಳ್ಬೇಕಂದ್ರೆ ಮಕ್ಕಳಿಗೆ ಅದ್ರ ಬಗ್ಗೆ ಅರಿವಿರಲ್ಲ. ಶಿಕ್ಷಕರಾದರೂ ನಾವು ತಿಳಿಸ್ಬೇಕಾಗ್ತದ. ಆ ಒಂದು ವೃತ್ತಿ ಮಾರ್ಗದರ್ಶನದ ಬಗ್ಗೆ ನಮ್ಮ ಸರ್ ತುಂಬಾ ಈ ಸಲ SSLC ಮಕ್ಕಳಿಗೆ ನಾವು ನಮ್ಮ ಕೈಲಾದಷ್ಟು ಶಕ್ತಿ ಮೀರಿ ನಾವು ಅವರನ್ನು ಹೇಳೋದಕ್ಕೆ ಪ್ರಯತ್ನ ಮಾಡಿವಿ. ಇವತ್ತು ಕೊನೆಯ ದಿನ, ಆದ್ರೆ ಅದ್ರ ಫಲಿತಾಂಶ ಅವ್ರ ಕೈಯಲ್ಲಿ ಇರ್ತಿದೆ. ಅವ್ರು ಹೇಗೆ ತರ್ತಾರೆ ಅವರಿಗೆ ಬಿಟ್ಟಿಲ್ಲ. ಅದೇ ರೀತಿ ವಿದ್ಯಾರ್ಥಿಗಳ ಪ್ರತಿಭೆಗಾಗಿ ಕ್ಲಸ್ಟರ್ ಮಟ್ಟದಲ್ಲಿ ನಡೆಯುವಂತಹ ಪ್ರತಿಭಾ ಕಾರಂಜಿಯಲ್ಲಿ ಅನೇಕ ಸ್ಪರ್ಧೆಯಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಉತ್ತಮ ಫಲಿತಾಂಶ ತಂದಿದ್ದು ಕೂಡ ನಮ್ಮ ಹೆಮ್ಮೆ.
ಹಾಗೆ ಸಂಘಗಳ ರಚನೆ ಕೂಡ ನಮ್ಮಲ್ಲಿ ಆಗ್ಯಾವ. ಆದ್ರೆ ನಾನು ಅದರ ಕೆಲಸ ಕಾರ್ಯಗಳು ಸರಿಯಾಗಿ ಆಗಿಲ್ಲ. ಅದು ಮುಂದಿನ ದಿನಗಳಲ್ಲಿ ಸರಿಯಾಗಿ ಆಗ್ಬೇಕು ಅಂತ ನಾನು ಕೇಳ್ತೀನಿ. ಇನ್ನ SC/ST ಮಕ್ಕಳಿಗಾಗಿ ಇರುವಂತ ಕರ್ನಾಟಕ ಸರ್ಕಾರದ ಉಚಿತ ಪ್ರವಾಸ ಅದಕ್ಕೂ ಕೂಡ ನಮ್ಮ ಶಾಲೆಯಿಂದ 3 ಮಕ್ಕಳು ಆಯ್ಕೆ ಆಗಿ ಹೋಗಿದ್ದು ನಮ್ಮ ಹೆಮ್ಮೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಈ ಸಲ 10ನೇ ಮಕ್ಕಳಿಗೆ ಎಷ್ಟು ಅನುಕೂಲ ಮಾಡಿಕೊಟ್ರಂದ್ರೆ ಎಲ್ಲ ವಿಷಯ ಸೇರಿಸಿ ಅರಿವೇ ಗುರು ಅಂತ ನೀವು ನಮ್ಮ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದಂತ ಸರ್ ಅವರು ಕೂಡ ಅದ್ರ ಬಗ್ಗೆ ಹೇಳ್ತಾರೆ. ನಾವು ಓದುವಾಗ ಹೆಂಗ್ ಓದ್ತಿದ್ದೇವೆ, ಇವತ್ತು ನೀವು ಪ್ರಶ್ನೆ ಉತ್ತರ ಜೊತೆಗೆ ನಾವು ಶಿಕ್ಷಕರಾದರೂ ಹಗಲು ರಾತ್ರಿ ನಿಮ್ ಜೊತೆಗೆ ನಿಂತು ನಾವು ನಮ್ಮ ಕೈಲಾದಷ್ಟು ನಾವು ಕೆಲಸ ಮಾಡೀವಿ. ಅದು ಅರಿವೇ ಗುರಿ. ಅರ್ಥ ನಿಮ್ಗೆ ಏನು ಆಗಿದೋ ಗೊತ್ತಿಲ್ಲ, ಆದ್ರೆ ಫಲಿತಾಂಶಕ್ಕಾಗಿ ಇಡೀ ರಾಜ್ಯ ಸರ್ಕಾರ ನಿಮ್ ಹಿಂದೆ ಬಿದ್ದಿದೆ. ಮುಂದಿನ ಜವಾಬ್ದಾರಿ ನಿಮ್ದು ಅಂತ ಹೇಳ್ತೀನಿ. ಇನ್ನ ಭೌತಿಕ ಸೌಲಭ್ಯದ ಜೊತೆಗೆ ಊಟ ಆಗ್ಲಿ, ಹಾಲಾಗ್ಲಿ, ಮತ್ತೆ ಏನೇ ಒಂದು ಸರ್ಕಾರದಿಂದ ಬರುವಂತ ಎಲ್ಲ ಸೌಲಭ್ಯಗಳು ಈ ಸಲ ಒಂದೇ ಒಂದಿನ ಬಂದ್ ಆಗಿಲ್ಲ ಅಂತ ಅನ್ನೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಹೋದ ಸಲ ನಮ್ಗೆ ಎಷ್ಟೋ ಸಲ ಸಮಸ್ಯೆ ಆಗಿತ್ತು. ಈ ಸಲ ಯಾವುದೇ ಕಾರಣಕ್ಕೂ ಅವ್ರಿಗೆ ಇರ್ಲಿಲ್ಲಂದ್ರೂ ಕೂಡ ವ್ಯವಸ್ಥಿತವಾಗಿ ಬಿಸಿ ಊಟದ ಕೆಲಸ ನಡೆದದ. ಅದಕ್ಕೆ ಕಾರಣ ಅವರ ಒಂದು ಕಾಳಜಿ ಮತ್ತು ಜವಾಬ್ದಾರಿ. ಯಾವುದೇ ಒಂದು ಮಗು ಉಪವಾಸ ಇರಬಾರ್ದು ಅನ್ನೋ ಅವ್ರ ಕಾಳಜಿ ಅದಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಲೇಬೇಕು. ಇನ್ನ ನನಗೆ ಈ ಶಾಲೆಗೆ ಬಂದಾಗ ಅವ್ರು ನಮ್ಮ ಪರಿಚಯ ಇದ್ದಿದ್ದಿಲ್ಲ. ಆದ್ರೂ ಎಲ್ಲರೂ ಅಂತಿದ್ರು, ಸರ್ ನೋಡಿದ್ರೆ ನಮ್ಗೆ ಅಂಜಿಕೆ ಬರ್ತದೆ, ನನ್ನ ಭಾವನೆನೇ ಬಂದಿಲ್ಲ. ಅವ್ರು ತುಂಬಾ ನನ್ಗೆ ಅವ್ರು ಗೌರವಿಸಿದ್ರು, ಅವ್ರಿಗೆ ನಾವು ಗೌರವಿಸಿದ್ರಿಂದ ನಮ್ಮ ಶಾಲೆಯಲ್ಲಿ ಸರ್ 10 ರಾಜ್ಯ ಪುರಸ್ಕಾರ ಭಾರತ್ ಸ್ಕೌಟ್ ಅಲ್ಲಿ ತರ್ಲಕ್ಕ ಪ್ರಮುಖ ಕಾರಣ ವ್ಯಕ್ತಿ ಅಂದ್ರೆ ಕೃಷ್ಣಪ್ಪ ರೆಡ್ಡಿ ಸರ್ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕೋ ಏನೋ ಗೊತ್ತಿಲ್ಲ, ಈ ಸಲ ಮತ್ತೆ ನಾನು ಕಟ್ಟಿಸಲೇ ಇಲ್ಲ. ಮಕ್ಕಳು ತಯಾರಾಗ್ತಾರ, ಎದಕ್ಕೂ ಅನ್ನೋದು ರೆಡಿ ಆಗ್ತಾರ. ಆ ಕಾರ್ಯಕ್ರಮ ಬಂದ ತಕ್ಷಣ ಹಿಂದಕ್ಕೆ ಸರಿತಾರೆ. ಆದ್ರೆ 10 ರಾಜ್ಯ ಪುರಸ್ಕಾರ ಬಂದಿವು ಮೇಡಮ್, ಅದು ರಾಷ್ಟ್ರಪತಿಯವರಿಂದ ಸಹಿ ಆಗಿ ಬರುವಂತ ಒಂದು ಪ್ರಮಾಣ ಪತ್ರಗಳು. ಅದು ನನಗೆ ತುಂಬಾ ಹೆಮ್ಮೆ ಇದೆ. ಅದೇ ರೀತಿಯಾಗಿ ಕೊನೆಯದಾಗಿ ನಾನು ಹೇಳ್ಬೇಕು ಅಂತಂದ್ರೆ, ನಮ್ಮ ಶಾಲೆಯಲ್ಲಿ ಇರುವಂತ ಕ್ಲರ್ಕ್ ಬಾಲಕಿಶನ್ ಸರ್ ಅವರು ತಮ್ಮ ತಮ್ಮನ ಹೆಸರಿನಲ್ಲಿ ನೋಡಿ ಮಕ್ಕಳಿಗೆ ಇವತ್ತು ಸರ್ಕಾರ ನಮ್ಗೆ ಹೋದ ವರ್ಷ ವೀರೇಶ್, ಕನ್ಯಾ ಮೌನೇಶ್ ಮತ್ತೆ ಸ್ವರೂಪ ಉತ್ತಮವಾಗಿ ಅಂಕ ತೆಗೆದುಕೊಂಡಿದ್ದಕ್ಕಾಗಿ ಸರ್ಕಾರದಿಂದ ಲ್ಯಾಪ್ಟಾಪ್ ಕೊಟ್ಟು ಸನ್ಮಾನ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ನಮ್ಮ ಶಾಲೆ ಕರೆಸಿ ಅವರಿಗೆ ನಾವು ಸನ್ಮಾನ ಮಾಡ್ತೀವಿ. ಅದರಲ್ಲಿ ವಿಶೇಷವಾಗಿ ಬಾಲಕಿಶನ್ ಸರ್ ಅವರು ಏನ್ ಮಾಡ್ತಾರೆ ಅಂದ್ರೆ, ಅವ್ರ ತಮ್ಮನ ನೆನಪಿಗಾಗಿ ಅವರಿಗೆ ಆ ವಿದ್ಯಾರ್ಥಿ ಯಾರು ಸಮಾಜ ವಿಷಯದಲ್ಲಿ 100ಕ್ಕೆ 100 ತಗೊಂಡಾರ ಅವರಿಗೆ ಸನ್ಮಾನ ಮಾಡ್ತಾರೆ. ಇದು ಬೇರೆ ಯಾವ ಶಾಲೆಯಲ್ಲಿ ಇಲ್ಲ, ಆದ್ರೆ ಅದು ನಮ್ಮ ಶಾಲೆಯಲ್ಲಿ ಅಲ್ಲ. ಇನ್ನೊಂದು ನನ್ನ ಒಂದು ವಿಷಯದಲ್ಲಿ ನನಗೆ ಬಹಳ ಹೆಮ್ಮೆ, ಸಮಾಜ ವಿಜ್ಞಾನ ಅಂದ್ರೆ ಈ ಒಂದು ಶಿಕ್ಷಕಿಯಾಗಿ ಬರೋದಕ್ಕಿಂತ ಮುಂಚೆ ನನಗೆ ಆಸಕ್ತಿ ಇರಲಿಲ್ಲ. ಅದನ್ನು ತೆಗೆದುಕೊಂಡು ನಂತರ ಈ ಶಾಲೆಗೆ ಬಂದು ನಾನು ಕಲಿತಿದ್ದೆ ಜಾಸ್ತಿ. ನಾನು ಕಲಿತು ಮಕ್ಕಳನ್ನು ಹೇಳಿದ್ದು ಅದರಲ್ಲಿ ನನ್ನಲ್ಲಿ ಈ ಸಲ 100ಕ್ಕೆ 100 ಸಮಾಜ ವಿಷಯದಲ್ಲಿ ಅಂಕ ತಗೊಂಡಿದ್ದಂತ ವೀರೇಶ್ ತಂದೆ ಮೌನೇಶ್ಗೆ ನಾನು ಮಾಡಿದೆ ಸರ್, ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲ, ಪೋಸ್ಟ್ ಅಲ್ಲಿ RD ಮಾಡಿದೆ. RD ಅಂತಂದ್ರೆ ಪ್ರತಿ ತಿಂಗಳ 1,000 ರೂಪಾಯಿ 100ಕ್ಕೆ 100 ತಗೊಂಡಿದ್ದಕ್ಕಾಗಿ. ಅದು 5 ವರ್ಷಕ್ಕೆ ಅವ ಪದವಿ ಮುಗಿಸ್ಲೇಬೇಕು. ಆ ಪದವಿ ಮುಗಿಸಿದ ನಂತರ ಅವನಿಗೆ ಅದು ಎಷ್ಟು ಬರ್ತದೆ ಅಷ್ಟು ದುಡ್ಡು ನಾನು ಕೊಡುವಂತ ಒಂದು ಕೆಲಸ ಮಾಡಿದ್ದೇನೆ. ಇದು ನನಗೆ ಹೆಮ್ಮೆಯ ವಿಷಯ. ಅದೇ ರೀತಿಯಾಗಿ ಈ ಸಲನೂ ಕೂಡ 1 ಬಂದ್ರೆ ಒಂದೇ ಮಗುಗೆ, 2 ಬಂದ್ರೆ ಅರ್ಧ ಮಾಡಿ ಆ ಒಂದು RD ವ್ಯವಸ್ಥೆ ಮಾಡುವಂತ ವ್ಯವಸ್ಥೆ ನಾನು ಮಾಡ್ತೀನಿ. ಅದು ನನ್ನ ಕೆಲಸ ಕೂಡ. ಯಾಕಂದ್ರೆ ನಾನು ಪಣ